ಹೆಲೋ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರವ್ರ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಮತ್ತು ಆಫ್ಟರ್ ಡೆಲಿವರಿ ಆದಮೇಲೆ ಒಂದಷ್ಟು ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನ ಮಾಡಿರ್ತಾರೆ. ನಾನು ಕೂಡ ಮಾಡಿದ್ದೆ. ಬಟ್ ಅದ್ರ ಎಫೆಕ್ಟ್ ದೊಡ್ಡದಾಗುತ್ತಲ್ಲ ನೋಡಿ, ಆವಾಗಲೇ ಕೂಡ ನಮಗೆ ಗೊತ್ತಾಗೋದು ಅದ್ರ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ನಾವು ಆ ಟೈಮಲ್ಲಿ ಇದೊಂದು ಚಿಕ್ಕ ಮ್ಯಾಟರ್ ಅಲ್ವಾ ಅಂತ ಬಿಟ್ಬಿಟ್ಟಿರ್ತೀವಿ. ಬಟ್ ಅದು ನಮಗೆ ಒಂದು ಎಫೆಕ್ಟ್ ಆಗುತ್ತಲ್ಲ ನೋಡಿ, ಆವಾಗ ನಾವು ಈ ರೀತಿ ಮಾಡಬಾರ್ದಿತ್ತು ಅನ್ನೋ ಅಂಥದ್ದು ನಮಗೆ ಅರಿವಾಗುತ್ತೆ. ಸೊ ಇಂಥದ್ದೇ ಎಕ್ಸ್ಪೀರಿಯೆನ್ಸ್ ನಾನು ಏನೇನು ಫೇಸ್ ಮಾಡಿದ್ದೆ ಮತ್ತು ನಾನು ಏನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಫಸ್ಟ್ನೇದಾಗಿ ಬಂದು ನನ್ನ ಪ್ರಕಾರ ಏನು ಅನಿಸಿದ್ದು ಅಂದರೆ, ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ ನೋಡಿ, ಆವಾಗ ಆಲ್ಮೋಸ್ಟ್ 3-4 ಮಂತ್ಸ್ ತನಕ ಯಾರಿಗೂ ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಸೊ ಇವತ್ತಿನ ಜನ್ರೇಷನಲ್ಲಿ ನಾವು ಎಷ್ಟೇ ಫಿಟ್ಟಾಗಿ ಎಷ್ಟೇ ಹೆಲ್ದಿಯಾಗಿ ನಾವು ಎಲ್ಲಿ ಎಷ್ಟು ಆರಾಮಾಗಿದ್ದರೂ ಕೂಡ ತುಂಬ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ನಮಗೆಲ್ಲ ಮೊದಲು ಹೆಂಗೆ ಅನಿಸ್ತಿತ್ತಲ್ವ, ಯಾರಿಗೋ ಒಬ್ರಿಗೆ ಮಿಸ್ಕ್ಯಾರೇಜ್ ಆಯಿತು ಅಂತ ನಾವು ಜಸ್ಟ್ ಕೇಳಿಸ್ಕೊತಾ ಇದ್ವಿ ಅಷ್ಟೇ. ಬಟ್ ಇವಾಗ ನೀವು ಎಷ್ಟು ಒಬ್ಸರ್ವ್ ಮಾಡಿದಿರೋ ಏನೋ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲೇ ನಮಗೆ ಗೊತ್ತಿರೋರಿಗೆ ಆಲ್ಮೋಸ್ಟ್ ತುಂಬ ಜನಕ್ಕೆ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ ಈ ರೀತಿ ಎಲ್ಲ ಮಿಸ್ಕ್ಯಾರೇಜ್ ಆಗುವಂಥದ್ದು, ಏನೋ ಒಂದು ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಒಂದು ಮಿನಿಮಮ್ 3 ಮಂತ್ಸ್ ತನಕ ಯಾರ ಹತ್ರನೂ ಶೇರ್ ಮಾಡ್ಕೊಳ್ದೇ ಇರೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಇವಾಗ ನಾವು ಎಲ್ಲರ ಹತ್ರನೂ ಹೇಳ್ಬಿಟ್ಟಿರ್ತೀವಿ, ಅದೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ಳಿ, ಮತ್ತೆ ಅವ್ರು ನಮ್ಮ ಹತ್ರ ಕೇಳೋದು, ಸೊ ಇದೆಲ್ಲ ಸೀನೇ ಇರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು 3-4 ಮಂತ್ಸ್ ತನಕ ಜಸ್ಟು ತುಂಬ ಹತ್ತಿರದವ್ರಿಗೆ ಹೇಳ್ಕೊಂಡು ಇನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗಬಾರ್ದು. ಇದು ನನಗನ್ಸಿದ್ದು. ಇನ್ನು ಮತ್ತೆ ನೆಕ್ಸ್ಟ್ನೇದಾಗಿ ಇನ್ನೊಂದು, ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಟ್ಯಾಬ್ಲೆಟ್ಸ್ಗಳು ನಮಗಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದೊಂದು ಟೈಮ್ ನಾವು ತೊಗೊತೀವಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಸಾಕಷ್ಟು ಜನ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಈಗ 2 ಮಂತ್ಸ್ 3 ಮಂತ್ಸ್ ಎಲ್ಲ ಇರುತ್ತಲ್ಲ, ಆವಾಗ ತುಂಬ ಟೈಮ್ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಬೇರೆಯವ್ರಿಗೆ ಯಾಕೆ, ನಾನೇ ಕೂಡ ತುಂಬ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸಾಕಷ್ಟು ಟೈಮ್ ಸ್ಕಿಪ್ ಮಾಡಿನೇ ಒಂದು 4 ಮಂತ್ 5th ಮಂತ್ 6 ಮಂತಲ್ಲೆಲ್ಲ ಬಂದಾಗ ಬ್ಲಡ್ ಎಲ್ಲ ಕಡಿಮೆ ಆಗಿ ಅದ್ರ ಎಫೆಕ್ಟ್ ಬೇರೆನೇ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಟೈಮ್ ಕೂಡ ನಾವು ಟ್ಯಾಬ್ಲೆಟ್ಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಪ್ರೆಗ್ನೆನ್ಸಿ ಅನ್ನಲ್ಲ, ಮತ್ತು ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ಒಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿರ್ತಾರೆ ನಮಗೆ. 2-3 ತಿಂಗಳಿಗಾಗೋಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿರ್ತಾರೆ. ಆವಾಗಲೂ ತೊಗೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮಗೆ ಅಷ್ಟೊಂದು ಎನರ್ಜಿ ಎಲ್ಲ ಲಾಸ್ ಆಗಿರುತ್ತೆ. ಹಾಗಾಗಿ ಟ್ಯಾಬ್ಲೆಟ್ಸ್ಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಅನಿಸಿಕೆ. ಮತ್ತು ಇನ್ನು ನೆಕ್ಸ್ಟ್ನೇದಾಗಿ ಬಂದು, ಈಗ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಫುಡ್ ವಿಷಯಕ್ಕೆ ಬಂದರೆ, ನಾವು ಯಾರ ಮುಂದೆನೂ ಕೂಡ ಊಟನ ಮಾಡೋಕ್ಕೆ ಹೋಗಬಾರ್ದು. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಅಯ್ಯೋ ಊಟ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಅವ್ರು ನೋಡಿಬಿಟ್ರೆ ಏನು ಕಣ್ಣು ಬಿದ್ದುಬಿಡುತ್ತಾ, ಹೊಟ್ಟೆ ನೋವು ಬಂದುಬಿಡುತ್ತಾ ಅನ್ನೋದು ನಮ್ಮ ಯೋಚನೆ ಆಗಿರುತ್ತೆ. ಬಟ್ ಯಾರೋ ಏನೋ ನೋಡಿ ಅದರಿಂದ ನಮ್ಗೆ ಏನೋ ಒಂದು ಆಗುತ್ತಲ್ಲ ನೋಡಿ ಪ್ರಾಬ್ಲಮ್ಮು, ಆವಾಗ ನಮ್ಗೆ ಅನಿಸುತ್ತೆ ನಾವು ಈ ಥರ ಮಾಡಬಾರ್ದಿತ್ತು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಒಳಗಡೆ ಆರಾಮಾಗಿ ಊಟ ಮಾಡ್ಕೊಂಡಿದ್ದಿದ್ರೆ ಸರಿಯಾಗಿರ್ತಿತ್ತು ಅಂತ ಇದನ್ನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಇವಾಗ ಯಾರೋ ಇರ್ತಾರೆ ಅಂದ್ಕೊಳ್ಳಿ, ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಊಟನ ಹಾಕ್ಕೊಂಡು ಊಟ ಮಾಡ್ತಿರ್ತೀವಿ. ಆವಾಗ ನಾವು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಊಟ ಮಾಡ್ತಿದ್ರೆ ಅವರು ಮನಸ್ಸಲ್ಲಾದರೂ ಅಂದ್ಕೊತಿರ್ತಾರೆ, ಓ ನೋಡಪ್ಪ ಎಷ್ಟೊಂದು ಊಟ ಮಾಡ್ತಿದ್ದಾಳೆ, ಅದಕ್ಕೆ ಇವಳು ಇಷ್ಟೊಂದು ದಪ್ಪ ಇದ್ದಾಳೆ ಅಂತ ಅನ್ಕೋತಿರ್ತಾರೆ. ಅಕಸ್ಮಾತ್ ನಾವೇನಾದರೂ ಕಡಿಮೆ ಊಟ ತಿಂತಿದ್ರೆ, ಓ ಇವಳೇನಪ್ಪ ಇಷ್ಟೇ ಊಟ ತಿಂತಾಳೆ, ಅದಕ್ಕೆ ಇವಳು ಈ ರೀತಿ ಇಷ್ಟೊಂದು ಸಣ್ಣ ಇದ್ದಾಳೆ ಅನ್ನೋ ಥರ ಈ ಥರ ಎಲ್ಲ ಜಡ್ಜ್ಮೆಂಟ್ ಬರುತ್ತೆ. ಮತ್ತು ಏನೋ ಥರ ಕಣ್ಣು ಬೀಳುತ್ತೆ ಅಂತಾರಲ್ಲ, ಅದೆಲ್ಲ ನಿಜ. ಸೊ ಹಾಗಾಗಿ ಫುಡ್ ವಿಚಾರದಲ್ಲಿ ಬಂದರೆ ನಾವು ನಮ್ಮ ಪಾಡಿಗೆ ನಾವು ಊಟ ಮಾಡೋದು ಒಳ್ಳೆಯದು, ಯಾರ ಮುಂದೆನೂ ಊಟ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು ಏನಪ್ಪ, ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನಾವು ಸ್ಕ್ಯಾನಿಂಗಿಗೆ ಅಂತ ಹೋಗ್ತೀವಲ್ಲ ನೋಡಿ, ಆವಾಗ ನಾವು ಸ್ಕ್ಯಾನಿಂಗ್ ಅಂದರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಕೂಡ ಏನೋ ಒಂಥರ ಎಕ್ಸೈಟ್ಮೆಂಟು, ಖುಷಿ, ಸೊ ಈ ರೀತಿ ಎಲ್ಲ ಇರುತ್ತಲ್ವ. ಸೊ ನಾವು ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಎಕ್ಸೈಟ್ಮೆಂಟ್ ಜಾಸ್ತಿ ಆದರೆ BP ಜಾಸ್ತಿ ಆಗ್ತಿರುತ್ತೆ, ಲೋ BP ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಸ್ಕ್ಯಾನಿಂಗಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತುಂಬ ಜಾಸ್ತಿ ಎಕ್ಸೈಟ್ ಆಗೋದಕ್ಕೆ ಹೋಗಬೇಡಿ ಅಲ್ವಾ. ಇನ್ನು ನೆಕ್ಸ್ಟು ನಾವು ಹಾಸ್ಪಿಟಲ್ಗಳಿಗೆ ಚೆಕಪ್ಗೆ ಮತ್ತು ಸ್ಕ್ಯಾನಿಂಗ್ಗೆ ಹೊರಗಡೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದ್ಕೊಳ್ಳಿ, ಆವಾಗ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಆಲ್ಮೋಸ್ಟ್ ತುಂಬ ಅಬ್ಸರ್ವ್ ಮಾಡಿದ್ದೀನಿ,
ಒಬ್ರೊಬ್ರು 6 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ ಎಲ್ಲ ಇರುತ್ತಲ್ವ, ಅವಾಗ ಜಾಸ್ತಿ ಫಿಟ್ಟಿಂಗ್ ಆಗಿರೋ ಬಟ್ಟೆಗಳನ್ನ ಯೂಸ್ ಮಾಡ್ತಿರ್ತಾರೆ, ಸ್ವಲ್ಪ ಟೈಟ್ ಆಗಿರೋ ಬಟ್ಟೆಗಳು, ಲೆಗಿನ್ಸು ಆ ಥರದ್ದೆಲ್ಲ ಯೂಸ್ ಮಾಡ್ತಿರುವಾಗ ಮೊದಲೇ ಇವತ್ತಿನ ಕಾಲದಲ್ಲಿ ಜನಗಳ ಕಣ್ಣು ಬೇರೆ ಸರಿ ಇರಲ್ಲ. ಸೊ ಅವಾಗ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಮಗೇನೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿರುತ್ತೆ ಅಂದ್ಕೊಳ್ಳಿ, ನಾವೇನಾದರೂ ಸ್ವಲ್ಪ ಗುಂಡ್ಗುಂಡಕ್ಕಿದ್ದು ಹೊಟ್ಟೆನೂ ಏನಾದರೂ ಗುಂಡ್ಗುಂಡಕ್ಕಿದ್ರೆ ಅವಾಗ ಜನಗಳು ಅನ್ಕೊತಾರೆ, ಇಲ್ಲ ಮಾತಾಡ್ಕೋತಾರೆ ಏನಂತ ಅಂದರೆ, ಯಪ್ಪ ಇವಾಗ ನೋಡಿದ್ರೆ ಇನ್ನೂ 6 ಮಂತ್ಸ್ 7 ಮಂತ್ಸ್ ಅಂತ ಹೇಳ್ತಾ ಇದ್ರೆ ಹೊಟ್ಟೆ ನೋಡಪ್ಪ ಎಷ್ಟೊಂದು ದಪ್ಪ ಇದೆ, ಆ ಮಗು ಆಗ್ಬೋದು ಈ ಮಗು ಆಗ್ಬೋದು, ಇಲ್ಲಾಂದ್ರೆ ಏನೋ ಒಂಥರ ಎಷ್ಟು ದಪ್ಪ ಇದೆ ನೋಡು, ಅವಳು ನೋಡು ಎಷ್ಟು ದಪ್ಪ ಇದ್ದಾಳೆ ಅಂತ ಹೇಳ್ತಾರೆ. ಇನ್ನು ಅದು ಬಿಟ್ಟು ನಮಗೇನಾದರೂ ಒಂದು 8 ಮಂತ್ಸ್ 9 ಮಂತ್ಸ್ ಆಗಿದ್ದು ಹೊಟ್ಟೆ ಜಾಸ್ತಿ ಗುಂಡುಕಿಲ್ಲ ಅಂತ ಹೇಳಿದ್ರು ಕೂಡ ಕಷ್ಟ. ಆವಾಗಲೂ ಕೂಡ ಅಂತಾರೆ, ಅಯ್ಯೋ ಆಲ್ರೆಡಿ 8 ತಿಂಗಳು 9 ತಿಂಗಳು ಆಗಿದೆ, ಇನ್ನೂ ಹೊಟ್ಟೆ ನೋಡಿದ್ರೆ ಎಷ್ಟು ಪುಟಾಣಿ ಇದೆ, ಇವಳೇನು ಸರಿಯಾಗಿ ಊಟ ಮಾಡ್ತಿದ್ಲೋ ಇಲ್ವೋ, ಆರೋಗ್ಯವಾಗಿದ್ದಾಳೋ, ಮಗು ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಥರ ಈ ರೀತಿ ಎಲ್ಲ ಕಣ್ಣು ಬೀಳ್ತಾ ಇರುತ್ತೆ. ಹಾಗಾಗಿ ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 4 ಮಂತ್ಸ್ 5th ಮಂತ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ನಾವು ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡ್ರೆ ಬೆಟರ್ ಅಂತ ನನಗನ್ಸಿತ್ತು. ಎಸ್ ಗೈಸ್, ಇದು ಪ್ರೆಗ್ನೆನ್ಸಿ ಜರ್ನಿಲಲ್ಲಿ ಇಷ್ಟನ್ನ ನಾವು ಆಲ್ಮೋಸ್ಟ್ ಮೈಂಡಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಇನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬಂದು ಇನ್ನು ಆಫ್ಟರ್ ಡೆಲಿವರಿ ಆದಮೇಲೆ ಏನಾಯ್ತಪ್ಪ ಅಂದರೆ, ನಮಗೆ ನನ್ನ ಪಾಪುಗೆ ಯಾವಾಗ ಡೆಲಿವರಿ ಆಯಿತು ಅಲ್ವ, ಒಂದು 10 days 15 days ಆಗಿತ್ತು ಅನಿಸುತ್ತೆ ಅಷ್ಟೇ. ಆವಾಗ ನಾರ್ಮಲಾಗಿ ಎಲ್ಲ ಮಸಾಜ್ ಎಲ್ಲ ಮಾಡ್ತೀವಲ್ಲ, ಎಣ್ಣೆ ಮಸಾಜು, ಆವಾಗ ನಮ್ಮಮ್ಮ ಅವರು ಆ ಮಸಾಜ್ ಮಾಡ್ತಾಯಿದ್ರು. ಪಾಪುಗಳಿತ್ತು ಅಂದರೆ ಯಾರಾದರೂ ನೋಡೋಕೆ ಬರ್ತಿರ್ತಾರೆ ಅಥವಾ ಯಾರೋ ಒಬ್ಬರು ಇರ್ತಾರೆ ಅಂದ್ಕೊಳ್ಳಿ, ಆವಾಗ ನಮ್ಮ ಪಾಪುಗೆ ಮಸಾಜ್ ಮಾಡ್ತಿದ್ದ ಟೈಮ್ಗೆ ಯಾರೋ ಒಬ್ಬರು ಇದ್ದರು, ಆಲ್ಮೋಸ್ಟ್ ಯಾರಾದರೂ ಗೊತ್ತಿರೋರು ಇರ್ತಾರೆ, ಇಲ್ಲ ನಂಟ್ರೆ ಯಾರಾದರೂ ಇರ್ತಾರಲ್ಲ ಇದ್ದರು. ಸೊ ಅವಾಗ ಅವ್ರಿಗೆ ಹೆಂಗೆ ಅನ್ಸುತ್ತಪ್ಪ, ಹೆಂಗಾಯಿತು ನಮ್ಮ ಮನೇಲಿ ಅಂದರೆ, ಆವಾಗ ಸ್ವಲ್ಪ ನಮ್ಮ ಪಾಪು ಸ್ವಲ್ಪ ಲೈಟಾಗಿ ವೆಯ್ಟ್ ಕೂಡ ಚೆನ್ನಾಗಿದ್ಲು ಅಲ್ವಾ, ಇವಳು ಬರತು 3.5 kg ಇದ್ಲು. ಒಂದು 10 days 15 days ಕಳೆದ ಮೇಲೆ ಅಂದರೆ ಒಂದು 4 kg ಹತ್ತತ್ರ ಆಗಿರ್ತಾಳೆ ಅಂದ್ಕೊತೀನಿ. ಆವಾಗ ಮಸಾಜ್ ಮಾಡೋ ಟೈಮಲ್ಲಿ ನೋಡ್ತಿರ್ತಾರಲ್ವ ಅವರು, ಪಾಪು ನೋಡಿ ಒಂದು ಸ್ವಲ್ಪ ಗುಂಡ್ಗುಂಡಕ್ಕೆ ಎಷ್ಟು ವೈಟ್ಗೆ ಕ್ಯೂಟಾಗಿದೆ ಅಂತ ಅನ್ಕೊತಿರ್ತಾರೆ ಮನಸ್ಸಲ್ಲಿ. ಕೆಲವೊಬ್ರು ಬಾಯ್ಬಿಟ್ಟು ಹೇಳ್ತಾರೆ, ಕೆಲವೊಬ್ರು ಹೇಳಿಲ್ಲ ಅಂದರೂ ಮನಸ್ಸಲ್ಲಾದರೂ ಅನ್ಕೊತಿರ್ತಾರೆ, ಪಾಪು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅನ್ಕೊತಾ ಇದ್ದೆ ಫಸ್ಟ್, ನಮ್ಮ ಅಮ್ಮ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ಈ ಕಣ್ಣು ಬೀಳೋದೆಲ್ಲ ಎಂಥದ್ದು ಇಲ್ಲ, ಅವ್ರು ನೋಡ್ಬಿಟ್ರೆ ಹೆಂಗೆ ಪಾಪುಗೆ ಹೆಂಗೆ ಎಫೆಕ್ಟ್ ಆಗಿಬಿಡುತ್ತೆ, ನಮಗೆ ಹೆಂಗೆ ಎಫೆಕ್ಟ್ ಆಗಿಬಿಡುತ್ತೆ, ಈ ರೀತಿ ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇದ್ದೆ, ಮತ್ತು ಅದನ್ನೆಲ್ಲ ನಂಬೋದಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಆವಾಗ ಏನಾಯಿತು ಅಂದರೆ, ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಆವಾಗ ನಮ್ಮ ಪಾಪು ಫುಲ್ಲು ಉಸಿರುಗಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾವಳೆ, ಅಳೋದಕ್ಕೂ ಫುಲ್ ಸ್ಟಾರ್ಟ್ ಮಾಡಿಬಿಟ್ಲು. ಏನು ಮಾಡಿದ್ರೂ ಸುಮ್ಮನೆ ಇರ್ತಾಯಿಲ್ಲ, ಒಂಥರ ಉಸಿರೆಲ್ಲ ಮೇಲೆ ಹೋದಂಗೆ ತುಂಬ ಭಯನೇ ಆಗೋಯ್ತು ನಮಗಂತೂ. ಇದೇನಪ್ಪ ಈ ರೀತಿ ಆಗ್ಬಿಡ್ತು. ನಮ್ಮ ಸಿರಿ ನೋಡಿದ್ರೆ ಆರಾಮಾಗಿದ್ಲು, ಈ ಪಾಪು ನೋಡಿದ್ರೆ ಇನ್ನೂ ಜಸ್ಟ್ 10 days ಬೇರೆ, ಇಷ್ಟು ಚಿಕ್ಕ ಪಾಪು ಈ ರೀತಿ ಉಸಿರು ಹೇಳ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ನಾವು ಯಾರ ಮುಂದೆನೂ ಸಹ ಪಾಪುಗೆ ಊಟನೂ ಮಾಡ್ಸೋಕೆ ಹೋಗ್ಬಾರ್ದು, ಮಸಾಜು ಮಾಡ್ಸೋಕೆ ಹೋಗ್ಬಾರ್ದು, ಸ್ನಾನನೂ ಮಾಡ್ಸೋಕೆ ಹೋಗ್ಬಾರ್ದು, ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿರ್ತೀವಲ್ಲ. ಸೊ ಈ ರೀತಿ ಎಲ್ಲ ಬೇರೆಯವ್ರು ಯಾರಾದರೂ ನೋಡಿದಾಗ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸೊ ನಾವು ಆ ರೀತಿ ಮಾಡಬಾರ್ದು. ಮತ್ತು ಫುಡ್ಡು ಕೂಡ ಹೌದು, ಬಾಣಂತಿ ಟೈಮಲ್ಲೂ ಕೂಡ ಫಸ್ಟು ನಾವೆಲ್ಲ ಅದನ್ನೆಲ್ಲ ನಂಬ್ತಿರ್ಲಿಲ್ಲ ನಾನು ಆ್ಯಕ್ಚುಲಿ. ಕೆಲವೊಂದು ಕಡೆ ಅಂತೂ ಇದನ್ನು ತುಂಬ ಕಟ್ನಿಟ್ಟಾಗಿ ಪಾಲಿಸ್ತಾರೆ, ಬಾಣಂತಿ ಮತ್ತು ಮಗು ಊಟನ ಯಾರು ನೋಡಬಾರ್ದು, ಯಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾನು ಅವಾಗ ನಾವು ಅಮ್ಮಂಗೆಲ್ಲ ಹೇಳ್ತಾ ಇದ್ದೆ, ಅಯ್ಯೋ ಅದರಲ್ಲೆಲ್ಲ ಏನಿದೆ, ಯಾರು ನೋಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಬಟ್ ಇಲ್ಲ, ಇದು ಏನಾಗಿತ್ತು ಅಂದರೆ, ಒಂದು ಸರಿ ನಮ್ಮ ಸಿರಿ ನನ್ನ ಫಸ್ಟ್ನೇ ಬೇಬಿ ಆ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಮ್ಮ ಪಾಪುಗೆ ಆವಾಗ ಒಂದು 20 days ಆಗಿತ್ತು ಅನಿಸುತ್ತೆ ಅಷ್ಟೇ. ಆವಾಗ ನಮ್ಮಮ್ಮ ಒಂದು ಸರಿ ನಮ್ಮ ಮನೇಲಿ ಜಾಸ್ತಿ ಬೆಣ್ಣೆ ಎಲ್ಲ, ತುಪ್ಪ ಬೆಣ್ಣೆ ಹಾಲೆಲ್ಲ ಜಾಸ್ತಿ ಊಟ ಮಾಡೋದು ಆ ಟೈಮಲ್ಲಿ, ಬಾಣಂತಿ ಟೈಮಲ್ಲಿ. ಸೊ ಅವಾಗ ನಮ್ಮಮ್ಮ ಊಟ ಹಾಕೊಂಡು ಬರುವಾಗ ಜಾಸ್ತಿ ಬೆಣ್ಣೆ ಹಾಕ್ಕೊಂಡು ಹಿಂಗೆ ತಟ್ಟೆನ ತೊಗೊಂಡು ಊಟನ ಹಾಕ್ಕೊಂಡು ಬಂದು ನನಗೆ ಕೊಟ್ಟಿತ್ತು. ಸೊ ಅವಾಗ ಯಾರೋ ನೋಡ್ಬಿಟ್ಟಿದ್ರು ಅವಾಗ. ಸೊ ಅವಾಗ ಏನಾಗಿತ್ತು ಅಂದರೆ, ನಾನು ಚೆನ್ನಾಗಿ ಊಟ ಮಾಡಿದ್ದೆ, ಮಧ್ಯಾಹ್ನ ಊಟ ಮಾಡಿದ್ದೆ, ಮತ್ತು ನೈಟು ಕೂಡ ಆರಾಮಾಗಿ ಊಟ ಮಾಡಿದ್ದೆ. ಬಟ್ ಮಿಡ್ ನೈಟ್ ಏನಾಯ್ತಪ್ಪ ಅಂದರೆ, ಒಂದು 12 ಗಂಟೆ 1 ಗಂಟೆ ಆಗಿತ್ತು ಅನಿಸುತ್ತೆ. ಫುಲ್ಲು ನಾನು ತಿಂದಿರೋದು ಏನೋ ಅವಾಗ ಜೀರ್ಣನೇ ಆಗಿಲ್ಲ, ಹಂಗಂಗೆ ಇದೆ. ಫುಲ್ಲು ವಾಮಿಟ್ ಅಂದರೆ ವಾಮಿಟ್ಟು. ಅವಾಗ ನಮ್ಮ ಸಿರಿ ಕಿವಿಗೆಲ್ಲ ಹೋಗ್ಬಿಟ್ಟಿತ್ತು, ನಾನು ವಾಮಿಟ್ ಮಾಡಿ ಫುಲ್ ಇದ್ದಕ್ಕಿದ್ದಂಗೆ ಗೊತ್ತೇ ಇಲ್ಲ, ಆ ರೀತಿ ಎಷ್ಟಾಗ್ಬಿಟ್ಟು ಫುಲ್ ವಾಮಿಟ್ ಎಲ್ಲ ಮಾಡಿಬಿಟ್ಟಿದೆ. ಇನ್ನು ಅವಾಗಿಂದ ನಮಗೆ ಅವಾಗೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವ. ಸೊ ಈ ಟೈಮಲ್ಲಂತೂ ಆ ರೀತಿ ಮತ್ತೆ ಅದೇ ಮಿಸ್ಟೇಕ್ಸ್ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಲ್ಪ ಅದನ್ನೆಲ್ಲ ಫಾಲೋ ಮಾಡಿದ್ವಿ. ನಮಗೆ ಅನಿಸುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಮ್ಯಾಟರೆಲ್ಲ ಏನು ದೊಡ್ಡದಾಗ್ಬಿಡುತ್ತಾ, ಹಿಂದೆ ಎಲ್ಲ ಮಾಡಿರ್ತಾರಲ್ವ, ಇದನ್ನೆಲ್ಲ ನಾವು ನಂಬೋದಕ್ಕೆ ಹೋಗಲ್ಲ ಇವಾಗ ಕೆಲವೊಂದು ವಿಷಯಗಳನ್ನ. ಬಟ್ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಯಾವಾಗ ಅಂದರೆ, ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಇದೆಲ್ಲ ಗೊತ್ತಾಗೋದು. ಹಾಗಾಗಿ ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ನನ್ನ ಪ್ರಕಾರ ಆ ರೀತಿ ಊಟ ಮಾಡೋದು ಬೆಸ್ಟು ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ ವೀಡಿಯೋಸ್ ಎಲ್ಲ ಮಾಡ್ತಿದ್ನಲ್ಲ, ಆವಾಗಲೂ ಕೂಡ ತುಂಬ ಜನ ಹೇಳ್ತಾಯಿದ್ರು ಊಟ ಮಾಡೋದೆಲ್ಲ ಹಾಕ್ಬೇಡ ಅಂತ ಹೇಳ್ಬಿಟ್ಟು. ನಾನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದೀನಿ, ಫುಡ್ದು ಯಾವುದು ಜಾಸ್ತಿ ಹಾಕಿಲ್ಲ. ಎಲ್ಲೋ ಗೊತ್ತಿಲ್ಲದೆ ಅವ್ರು ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಮಾತ್ರ
ಎಲ್ಲೋ 1-2 ಹಾಕಿದ್ದೆ ಅಷ್ಟೇ, ಅದು ಬಿಟ್ಟರೆ ಇನ್ಯಾವುದೂ ಹಾಕಕ್ಕೆ ಹೋಗಿಲ್ಲ. ಮತ್ತು ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಸ್ಟಾರ್ಟಿಂಗು ಮಗು ಎಲ್ಲ ಆಗಿರುತ್ತಲ್ಲ ನೋಡಿ, 20 ಡೇಸ್, 1 ಮಂತ್, 2 ಮಂತ್, 3 ಮಂತ್ ಹೀಗೆಲ್ಲ ಇರುತ್ತಲ್ವ. ಆವಾಗ ಏನು ಮಾಡಬೇಕಂದ್ರೆ ಆಲ್ಮೋಸ್ಟು ನನಗೆ ಫಸ್ಟ್ ಮಗುಲಿ ನನಗೆ ಇದೇನು ಗೊತ್ತೇ ಆಗಿರಲಿಲ್ಲ. ಇವಾಗ ಸೆಕೆಂಡ್ ಬೇಬಿನಲ್ಲಿ ಇದೆಲ್ಲ ಗೊತ್ತಾಗಿದ್ದು. ನೋಡೋದಕ್ಕೆ ಬಂದಾಗ ಸುಮ್ಮನೆ ಡೈರೆಕ್ಟ್ ಹಂಗೆ ಬಂದ್ಬಿಡ್ತಾರೆ, ಹೊರಗಡೆಯಿಂದ ಬಂದಿರ್ತಾರಲ್ಲ ಗೆಸ್ಟ್ಗಳು. ಸೊ ನಾವು ಹಂಗೆ ಮಾಡಬಾರ್ದು. ಯಾರೇ ಎಲ್ಲಿಂದ ಎಷ್ಟೇ ದೂರದಿಂದ ಬಂದರೂ ಕೂಡ ನನ್ನ ಪ್ರಕಾರ ಕೈ ಕಾಲು ತೊಳ್ಕೊಂಡು ಬಂದೇ ಮಗುನ ಎತ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬೋದು. ಇಲ್ಲಾಂದರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ. ಸೊ ನಮಗೆ ಆವಾಗ ಫಸ್ಟ್ನೇ ಮಗುಲಿ ಗೊತ್ತಾಗಿರಲಿಲ್ಲ, ಹೆಂಗೋ ಒಂದು ಬರೋರು ಎತ್ಕೊಳ್ಳೋರು ಕೊಡ್ತಿದ್ವಿ ಅಂತ ಸುಮ್ಮನಾಗ್ಬಿಡ್ತಿದ್ವಿ. ಬಟ್ ಅದಕ್ಕೇನೋ ಈ ಸರಿ ಎಲ್ಲ ಗೊತ್ತಾಯ್ತಲ್ವ ನಮಗೆ, ಯಾವುದಕ್ಕೆ ಏನೇನು ಆಗ್ಬೋದು ಅಂತ ಗೊತ್ತಾಯ್ತಲ್ವ. ಸೊ ಹಾಗಾಗಿ ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ನನಗೆ ಫಸ್ಟ್ ಎಲ್ಲ ಅನಿಸ್ತಿತ್ತು, ನನಗಿನ್ನೂ ಮಕ್ಕಳಾಗಿರ್ಲಿಲ್ವಲ್ಲ ನೋಡಿ, ಆವಾಗ ಅನಿಸ್ತಾ ಇತ್ತು. ಮಗುನ ಈ ರೀತಿ ಬೇರೆಯವ್ರು ಹೇಳ್ತಿದ್ರಲ್ಲ, ಆವಾಗ ಏನಪ್ಪ ಯಾರಿಗೂ ಇಲ್ದಿರೋ ಮಗು ಇದೆಯಾ, ಕೈ ಕಾಲು ತೊಳ್ಕೊಂಡೇ ಮುಟ್ಬೇಕಾ, ಹಂಗೆ ಮುಟ್ಟಿದ್ರೆ ಏನಾಗ್ಬಿಡುತ್ತೆ, ಹಾಗೆ ಹಿಂಗೆ ಅನ್ನೋ ಥರ ಎಲ್ಲ ನನಗೂ ಅನಿಸ್ತಾ ಇತ್ತು ಅವಾಗ ಮಗು ಹಾಕಿನ ಮುಂಚೆ. ಬಟ್ ಮಗು ಆದಮೇಲೆ ಗೊತ್ತಾಯಿತು ಅವ್ರು ಅವಾಗ ಯಾಕೆ ಆ ರೀತಿ ಅಷ್ಟೊಂದು ಕೇರ್ ಕನ್ಸರ್ನೆಲ್ಲ ತೋರಿಸ್ತಿದ್ರು ಅಂತ ಹೇಳ್ಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಏನಪ್ಪ ಅಂದರೆ ಇವಾಗ ನಾವು ಪಾಪುಗೆ ರೆಡಿ ಮಾಡುವಾಗ, ಇದು ಆಲ್ಮೋಸ್ಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಈಗ ಬೊಟ್ಟೆಲ್ಲ ಇಡ್ತೀವಲ್ಲ ನೋಡಿ, ಕಣ್ಕಪ್ ಇಕ್ತೀವಲ್ಲ, ನನಗೆ ಪರ್ಸ್ನಲಿ ನನಗೆ ಮಕ್ಳುಗಳಿಗೆ ಜಾಸ್ತಿ ಕಣ್ಕಪ್ ಎಲ್ಲ ಹಾಕೋದಕ್ಕೆ ಇಷ್ಟನೇ ಇಲ್ಲ. ಏನೋ ಹಣೆಗೆ ಇಡಬೇಕು, ಲೈಟಾಗಿ ಒಂದು ಚಿಕ್ಕದಾಗಿ ಇಡಬೇಕು ಅನ್ನೋದು ನನ್ನ ಕನ್ಸನ್ನು. ಬಟ್ ಮನೇಲೆಲ್ಲ ನಮ್ಮ ಅಮ್ಮ ಎಲ್ಲ ಚಿಕ್ಕ ಪಾಪುನಲ್ಲಿ ಇದ್ದಾಗಿಂದಾನೆ ಎಲ್ಲ ಹೇಳ್ತಾ ಇತ್ತು, ದೊಡ್ಡದಾಗಿಡು, ಕೆನ್ನೆಗೆ, ಹಣೆಗೆ ಮತ್ತು ಕೈಗೆ, ಕಾಲಿಗೆ ಎಲ್ಲ ಕಡೆನೂ ಇಡಬೇಕು. ಯಾರಾದರೂ ನೋಡಿದ್ರೆ ಪಾಪು ಚೆನ್ನಾಗಿದೆ ಅಂತ ದೃಷ್ಟಿ ಏನಾದರೂ ಬಿದ್ದರೆ ಆ ಕಣ್ಕಪ್ಪಲ್ಲೇ ಅದು ಇದಾಗ್ಬಿಡುತ್ತಂತೆ, ಆ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ನಾನು ಕೇಳ್ತಾ ಇರಲಿಲ್ಲ. ಅಯ್ಯೋ ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಕ್ಳುಗಳಿಗೆ ಹಣೆಗೆ ಇಡಲ್ಲ, ಅದರಲ್ಲೂ ನಾನು ಹಣೆಗೆಲ್ಲ ಇಡ್ತೀನಲ್ವ, ಸಾಕು ಬಿಡು ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇದ್ದೆ. ಬಟ್ ಅಷ್ಟು ತಿಂಗಳುಗಳು ಕಳೀತಾ ನನಗೆ ಗೊತ್ತಾಯಿತು ಏನು ಅದು ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಅದನ್ನೆಲ್ಲ ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದ್ರೆ ನಾನು ನಂಬ್ತಾನೆ ಇರಲಿಲ್ಲ, ಅದು ಹೆಂಗೆ ಕಣ್ಕಪ್ಪ ಅಷ್ಟು ದೊಡ್ಡದಾಗಿ ಇಟ್ಬಿಟ್ರೆ ದೃಷ್ಟಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗೇನೆ ಮತ್ತೆ ನಾವೆಲ್ಲಾದರೂ ಮಕ್ಳುಗಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀವಲ್ಲ ನೋಡಿ, ಆವಾಗಲೂ ಕೂಡ ಅಷ್ಟೇ ದೃಷ್ಟಿ ಎಲ್ಲ ತೆಗಿಬೇಕು ಅಂತ ಹೇಳ್ತಾರೆ. ಬಟ್ ಸುಮಾರು ಜನ ಈಗ ರಿಚ್ ಇರ್ತಾರಲ್ಲ, ರಿಚ್ ಪೀಪಲ್ಸ್ ಎಲ್ಲ ಇದನ್ನೆಲ್ಲ ನಂಬೋದಕ್ಕೆ ಹೋಗಲ್ಲ. ಬಟ್ ಆಲ್ಮೋಸ್ಟು ಹಳ್ಳಿಗಳ ಕಡೆ ಅಥವಾ ನಮ್ಮ ಥರದವ್ರು ಎಲ್ಲರೂ ಕೂಡ ನಂಬ್ತಾರೆ. ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಯಾರಾದರೂ ನೋಡಿದ್ರೆ ದೃಷ್ಟಿ ತೆಗಿಲೇಬೇಕು, ಇಲ್ಲಾಂದರೆ ಅಳೋದೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಪಾಪುನೂ ಅಷ್ಟೇ, ಆಲ್ಮೋಸ್ಟ್ ಇವಳಂತೂ ಎಲ್ಲಿಗಾದರೂ ನಾವು ಹೊರಗಡೆ ಹೋಗಿ ಬಂತು, ಯಾರಾದರೂ ಇಲ್ಲ ನೋಡಿದ್ರು, ಇಲ್ಲ ಏನಾದರೂ ಸ್ವಲ್ಪ ನೀಟಾಗಿ ರೆಡಿ ಮಾಡಿದ್ವಿ, ಇಲ್ಲಾಂದರೆ ಏನಾದರೂ ಹಬ್ಬ ಹುಣ್ಣಿಮೆ ಬರುತ್ತಲ್ಲ ಅವಾಗೆಲ್ಲ ಅಂತೂ ಅದೆಲ್ಲ ಮುಗಿದ್ಮೇಲೆ ಅಳು ಸ್ಟಾರ್ಟ್ ಅಂದ್ಕೊಳ್ಳಿ. ಸೊ ಅವಾಗೆಲ್ಲ ನಾವು ಈ ದೃಷ್ಟಿಯೆಲ್ಲ ತೆಗಿಯೋದಂತೂ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಡೆಲಿವರಿ ಆದಮೇಲೆ ನಾವು ಹಾಸ್ಪಿಟಲಲ್ಲಿ ಇರ್ತೀವಿ ಅಲ್ವಾ. ಸೊ ಆವಾಗ ಡಾಕ್ಟರ್ಗಳು ನರ್ಸ್ಗಳು ಬಂದು ಹೇಳ್ತಾ ಇರ್ತಾರೆ, ಕೂತ್ಕೊಂಡು ಫೀಡ್ ಮಾಡಿಸಿ ಅಂತ. ಆವಾಗ ನನಗೆ ಅನಿಸ್ತಾ ಇತ್ತು, ಅಯ್ಯೋ ನಾವೇ ಸಾಯ್ತಾ ಇದ್ದೀವಿ ಇಲ್ಲಿ, ಇವ್ರು ಯಾಕಪ್ಪ ಬಂದು ಕೂತ್ಕೊಂಡು ಫೀಡ್ ಮಾಡಿಸಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಯಾಕಪ್ಪ ಹಂಗೆ ಹೇಳ್ತಾರೆ ಅಂದರೆ, ಪಾಪುಗಳು ಆವಾಗ ತಾನೇ ಹುಟ್ಟಿರ್ತಾರಲ್ವ, ತುಂಬ ಪುಟ್ಟ ಮಕ್ಕಳವರು ಬೇಗ ನೆತ್ತಿಗೆ ಏರ್ಸ್ಕೊಂಡ್ಬಿಡ್ತಾರೆ ಹಾಲು ಕುಡಿಯುವಾಗ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇರ್ತಾರೆ. ಅದಾದಮೇಲೂ ಕೂಡ ನಾವು ಮನೇಲೂ ಕೂಡ ಸ್ವಲ್ಪ ತಿಂಗಳುಗಳು ಕೂತ್ಕೊಂಡು ಫೀಡ್ ಮಾಡಿಸಿದ್ರೇ ಬೆಟರು ಅಂತ ನನಗನ್ಸುತ್ತೆ. ಇದಿಷ್ಟೆಲ್ಲ ನಾನು ಪಾಪು ಮಾತಾಡೋಕ್ಕೆ ಬಿಡ್ತಿಲ್ಲ. ಇಷ್ಟೆಲ್ಲನೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಆಲ್ಮೋಸ್ಟ್ ನಾನೇ ಅಂತಲ್ಲ, ಎಲ್ಲ ನ್ಯೂ ಮಾಮ್ಗಳು ಕೂಡ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿಬಿಟ್ಟು ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ನಾನು ಕೂಡ ತುಂಬ ವಿಚಾರಗಳನ್ನ ಸರಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.